Good morning, students. Welcome to the Aryabhatta PU Science College. Now, we are going to discuss the torque acting on a rectangular current loop in a uniform magnetic field. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಟಾರ್ಕ್ ಅಂದರೆ ಏನು? ಟ್ವಿಸ್ಟಿಂಗ್ ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್. ನೋಡಿ, ಇದೊಂದು ಫೋರ್ಸಸ್ಸು ಇದೆ, ಇನ್ನೊಂದು ಫೋರ್ಸಸ್ ಇದೆ. ಎರಡು ಇದು ಈ ಕಡೆ, ಇದು ಈ ಕಡೆ ಬರ್ತಾ ಇದೆ. ಎರಡೂ ಆಪೋಸಿಟ್ ಫೋರ್ಸಸ್ ಇದೆ. ಸೊ ಇಟ್ ಈಸ್ ಟಾರ್ಕ್ ಮೀನ್ಸ್ ಟ್ವಿಸ್ಟ್. ಇದು ತಿರುಗತ್ತೆ, ಹಿಂಗೆ ತಿರುಗೋದಕ್ಕೆ ಒಂದೇ ಆಕ್ಸಿಸಲ್ಲಿ ಹಿಂಗೆ ತಿರುಗೋದು, ಅದಕ್ಕೆ ಟಾರ್ಕ್ ಅಂತ ಕರಿತೀವಿ. ನೋಡಿದ್ರೆ ಇಲ್ಲೊಂದು ಫೋರ್ಸ್ ಇದೆ, ಇಲ್ಲೊಂದು ಫೋರ್ಸ್ ಇದೆ, ಎರಡು ಹಿಂಗೆ ಆಗ್ತಾ ಆದಾಗ ತಿರುಗತ್ತೆ. ಸೊ ಇಲ್ಲಿ ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯ ಅದು ಟಾರ್ಕ್ ಆಕ್ಟಿಂಗ್ ಯಾವ ರೀತಿ ಆಗುತ್ತೆ, ಅದು ಇದು ಈ ಕಡೆ ಫೋರ್ಸ್ ಬರುತ್ತೆ, ಯಾವ ರೀತಿ ಟಾರ್ಕ್ ಆಕ್ಟಿಂಗ್ ಆಗುತ್ತೆ ಅಂತ ನಾವೀಗ ನೋಡಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು, ವಾಟ್ ಹ್ಯಾಪನ್ಸ್ ಟು ದ ಕರೆಂಟ್ ಲೂಪ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಇದರಲ್ಲಿ ಮಧ್ಯದಲ್ಲಿ ಏನಾದರೂ ಲೂಪ್ ಫಾರಮ್ ಆಯಿತು ಅಂದರೆ, ಮಧ್ಯದಲ್ಲಿ ಲೂಪ್ ಅಂತಂದರೆ ಯಾವ ರೀತಿ ಆಗುತ್ತೆ, ಅದು ಟಾರ್ಕ್ ಆಕ್ಟಿಂಗ್ ಆಗುತ್ತೆ. ಸೊ ವಾಟ್ ಹ್ಯಾಪನ್ಸ್ ಟು ದ ಕರೆಂಟ್ ಲೂಪ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇದೊಂದು ಲೂಪ್ ಇದ್ದಾಗ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್, ಲೂಪ್ ಇದಲ್ಲಾಗ ಯಾವ ರೀತಿ ಏನಾಗುತ್ತೆ ಅಂತ. ಕರೆಂಟ್ ಲೂಪ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ಈ ಎಕ್ಸ್ಪೀರಿಯನ್ಸು ಟಾರ್ಕ್ ಆಗುತ್ತೆ. ಇಲ್ಲಿ ಹಿಂಗಿದೆ, ಇದು ಲೂಪು, ಇದು ಆಕ್ಸಿಸ್, ಇದು ಅದರಲ್ಲಿ ಹಿಂಗೆ ತಿರುಗತ್ತೆ. ಟಾರ್ಕ್ ಅಂದರೆ ಹಿಂಗೆ ರೊಟೇಷನ್ ಆಗೋದು. ಇದು ಈ ಕಡೆ ಫೋರ್ಸು, ಆ ಕಡೆ ಒಂದು ಫೋರ್ಸ್, ಎರಡನ್ನೂ ಹಿಂಗೆ ತಿರುಗಿಸಿದ್ರೆ ಏನಾಗುತ್ತೆ, ಅದು ಟಾರ್ಕ್ ಆಗುತ್ತೆ. ಇದು ಒಂದು ಫೋರ್ಸು ಹಿಂಗೆ ಹೋಗ್ತಿರುತ್ತೆ, ಇನ್ನೊಂದು ಫೋರ್ಸು ನನ್ನ ಕಡೆ ಬರ್ತಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಅದು ಟಾರ್ಕ್ ಫಾರಮ್ ಆಗುತ್ತೆ. ಸೊ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ರೆಕ್ಟ್ಯಾಂಗುಲರ್ ಕರೆಂಟ್ ಲೂಪ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕರೆಂಟ್ ಲೂಪ್ನಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್, ಅದರದ್ದು ಫಾರ್ಮುಲಾ ಕಂಡುಹಿಡಿಬೇಕು, ಗೊತ್ತಾಯ್ತಾ? ಅದಕ್ಕೆಲ್ಲ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಇದು ಬಿ ಅನ್ನೋದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಇ ಅನ್ನೋದು ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡು, ಬಿ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಇದನ್ನು ಫುಲ್ಲು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಮಧ್ಯದಲ್ಲಿ ಒಂದು ಲೂಪನ್ನು ಹಿಂಗೆ ಇಟ್ಟಿದ್ದಾರೆ, ಆಯಿತಾ? ಲೂಪನ್ನು ಹಿಂಗೆ ಇದು ಇಟ್ಟಿದ್ದಾರೆ, ಅದು ಹಿಂಗೆ ತಿರುಗಾಡ್ತಾರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ. ಯಾಕಂದರೆ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಹೋಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಒಂದಕ್ಕೊಂದಕ್ಕೆ ಆಪೋಸಿಟ್ ಬರುತ್ತೆ, ಅವಾಗ ಲೂಪ್ ಫಾರಮು, ಅದು ಲೂಪು ತಿರುಗಕ್ಕೆ ಶುರು ಆಗುತ್ತೆ. ಹಾಗೆ ಸೊ ಇದಕ್ಕೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆಕ್ಟಿಂಗ್ ಆನ್ ಎ ರೆಕ್ಟ್ಯಾಂಗುಲರ್ ಕರೆಂಟ್ ಲೂಪ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್. ನೋಡಿರಿ, ಪಿ ಕ್ಯೂ ಆರ್ ಎಸ್ ಅನ್ನೋದು ಒಂದು ಲೂಪ್, ಒಂದು ಸುರುಳಿ, ಅದು ರೆಕ್ಟ್ಯಾಂಗುಲರ್ ಲೂಪು. ಪಿ ಕ್ಯೂ ಆರ್ ಎಸ್ ಈಸ್ ಈಕ್ವಲ್ ಟು ರೆಕ್ಟ್ಯಾಂಗುಲರ್ ಕಂಡಕ್ಟರ್ ಲೂಪ್. ರೆಕ್ಟ್ಯಾಂಗುಲರ್ ಕಂಡಕ್ಟರ್ ಅಂದರೆ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಲೂಪ್. ಐ ಈಸ್ ಈಕ್ವಲ್ ಟು ಕರೆಂಟ್ ಥ್ರೂ ದ ಲೂಪ್. ಐಯನ್ನು ಕರೆಂಟ್ ಹಿಂಗೆ ಲೂಪ್ ಹೋಗ್ತಾ ಇರುತ್ತೆ, ಲೂಪಲ್ಲಿರೋ ಕರೆಂಟ್. ಬಿ ಈಸ್ ಈಕ್ವಲ್ ಟು ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಲೂಪ್. ಬಿ ಈಸ್ ಈಕ್ವಲ್ ಟು ಬ್ರೆಡ್ತ್ ಆಫ್ ದ ಲೂಪ್. ಲೆಂತ್ ಆಫ್ ದ ಲೂಪ್ ಇದು ಎಲ್ಲೋ, ಇದು ಬ್ರೆಡ್ತ್ ಆಫ್ ದ ಲೂಪು ಬಿ, ಇದು ಏರಿಯಾ. ಸೊ ಎ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ದ ಲೂಪ್. ಇದು ಏರಿಯಾ ಆಫ್ ದ ಲೂಪ್ ಅದಕ್ಕೆ ಏನು ಮಾಡ್ತೀವಿ, ಲೆಂತ್ ಆಫ್ ದ ಲೂಪ್, ಎಲ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಲೂಪ್ ಇಂಟು ಬಿ ಈಸ್ ಈಕ್ವಲ್ ಟು ಬ್ರೆಡ್ತ್ ಆಫ್ ದ ಲೂಪ್ ಈಸ್ ಈಕ್ವಲ್ ಟು ಏರಿಯಾ. ಎ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ ಈಸ್ ಈಕ್ವಲ್ ಟು ಏರಿಯಾ ಆಫ್ ದ ಲೂಪ್. ಆಯಿತಾ? ಎನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಟರ್ನ್ಸ್ ಇನ್ ದ ಲೂಪ್. ಈ ಲೂಪಲ್ಲಿ ಈಗ ಸದ್ಯಕ್ಕೆ ಒಂದೇ ಒಂದು ಲೂಪ್ ತೋರಿಸಿದ್ದೀವಿ, ಅದು ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್ ಇನ್ ದ ಲೂಪ್. ಆಯಿತು. ಬಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್. ಎಮ್ ಈಸ್ ಈಕ್ವಲ್ ಟು ಐ ಎ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಕರೆಂಟ್ ಲೂಪ್. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದರೆ ಅದು ಲೂಪ್ ಅಂದರೆ ಏನು, ಐ ಇಂಟು ಏರಿಯಾ ಕರೆಂಟ್ ಇಂಟು ಏರಿಯಾ ವೆಕ್ಟರ್ ಈಸ್ ಈಕ್ವಲ್ ಟು ಮೂಮೆಂಟ್ ಆಫ್ ದ ಲೂಪ್. ಸೊ ಪಿ ಎಸ್ ಅಂಡ್ ಕ್ಯೂ ಆರ್ ಆರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್ಡು ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್. ನೋಡಿರಿ, ಪಿ ಕ್ಯೂ ಮತ್ತು ಆರ್ ಎಸ್. ಪಿ ಕ್ಯೂ ಪಿ ಎಸ್ ಅಂಡ್ ಕ್ಯೂ ಆರ್, ಪಿ ಎಸ್ಸು ಕ್ಯೂ ಆರ್ ಎರಡು ಸತ ಆರ್ಮ್ಸು ಹಿಂಗೆ ತಿರುಗತ್ತೆ, ಗೊತ್ತಾಯ್ತಾ? ಆರ್ಮ್ಸ್ ಪಿ ಎಸ್ ಅಂಡ್ ಕ್ಯೂ ಆರ್ ಆರ್ಮ್ಸ್ ಎಕ್ಸ್ಪೀರಿಯನ್ಸ್ಡು ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್. ಆಯ್ತು. ಪಿ ಎಸ್ ಅಂಡ್ ಕ್ಯೂ ಆರ್ ಈಸ್ ಈಕ್ವಲ್ ಟು ಆರ್ಮ್ಸ್ ಎಕ್ಸ್ಪೀರಿಯನ್ಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸಸ್. So F is equal to force into force experienced by the
ಪಿ ಎಸ್ ಆ್ಯಂಡ್ ಕ್ಯೂ ಆರ್. ಎಫ್ ಈಸ್ ಈಕ್ವಲ್ ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಪಿ ಎಸ್ ಆ್ಯಂಡ್ ಕ್ಯೂ ಆರ್. ಪಿ ಎಸ್ಸು ಮತ್ತು ಕ್ಯೂ ಆರ್ ಇದರಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಅಂದರೆ ಎಫ್ ಈಸ್ ಈಕ್ವಲ್ ಟು ಬಿ ಐ ಎಲ್ ಸೈನ್ ಥೀಟಾ ಫಾರ್ಮುಲಾ. ಫಸ್ಟ್ ಇಲ್ಲಿವರೆಗೂ ಕ್ಲೀನಾಗಿ ಅದನ್ನು ಕಲ್ತ್ಕೊಳ್ರಿ. ಇನ್ನೊಂದು ಸರಿ ಹೇಳ್ತೀನಿ. ಪಿ ಕ್ಯೂ ಆರ್ ಎಸ್ ಈಸ್ ಈಕ್ವಲ್ ಟು ರೆಕ್ಟ್ಯಾಂಗ್ಯುಲರ್ ಕಂಡಕ್ಟರ್ ಲೂಪ್. ಪಿ ಕ್ಯೂ ಆರ್ ಎಸ್ ಈಸ್ ಈಕ್ವಲ್ ಟು ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್. ಪಿ ಕ್ಯೂ ಆರ್ ಎಸ್ ಈಸ್ ಈಕ್ವಲ್ ಟು ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್. ಐ ಈಸ್ ಈಕ್ವಲ್ ಟು ಕರೆಂಟ್ carrying the loop. I is equal to current carrying the loop. I is equal to current carrying the loop. L is equal to length of the loop. L is equal to length of the loop. L is equal to length of the loop. B is equal to breadth of the loop. B is equal to breadth of the loop. B is equal to breadth of the loop. Area A is equal to L into B is equal to area of the loop. A is equal to length into breadth. L into B is equal to area of the loop. A is equal to L into B is equal to area of the loop. N is equal to number of turns in the loop. N is equal to number of turns in the loop. ಇಲ್ಲಿ ಒಂದೇ ಒಂದು ಲೂಪ್ ಇದೆ. N ಅಂದರೆ N is equal to number of turns in the loop. ಎಷ್ಟು ಲೂಪ್ ಟರ್ನ್ಸ್ ಇದೆ ಅಷ್ಟು. N is equal to number of turns in the loop. B is equal to magnetic field. This B is the straight line. Here are the parallel lines available magnetic field. B is equal to magnetic field. B is equal to magnetic field. M is equal to I into A is equal to magnetic moment of current loop. M is equal to I into A is equal to magnetic moment of current loop. I is equal to MA is equal to magnetic moment of current loop. PS and QR is equal to arms experience equivalent opposite forces. PS and QR is equal to arms experience equivalent opposite force. So F is equal to force experienced by the PS and QR. F is equal to force experienced by PS and QR. Therefore, according to the formula, F is equal to BIL sin theta. F is equal to BIL sin theta. Theta is equal to 90 degree. ನೋಡಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಇಲ್ಲಿ ಗೊತ್ತಾಯ್ತಾ? ಇದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ ಲೂಪು. ಅದಕ್ಕೆ F is equal to BIL sin theta. ಸೊ theta is equal to 90 degree and sin 90 1 ಆಗುತ್ತೆ. ಸೊ F is equal to BIL sin 90 ಅಂದರೆ BIL into 1 ಅಂದರೆ BIL. ನೆಕ್ಸ್ಟ್ PQ and RS is equal to arms parallel to the field. They do not experience force. PQ and RS ಈ ಫೀಲ್ಡಿಗೆ ಪ್ಯಾರಲಲ್ ಆಗಿರುತ್ತೆ. ಸೊ ಅದೇನಾಗ್ತಾರೆ, ದೇ ಡು ನಾಟ್ ಫಾರ್ಮ್ ಎಕ್ಸ್ಪೀರಿಯನ್ಸ್ ಫೋರ್ಸ್. PQ and RS is equal to arms parallel to the field. They do not experience force. Therefore, torque is equal to force into perpendicular distance. Torque formula ಇದೆ. Torque is equal to force into perpendicular distance. ಸೊ ಟೋ is equal to force ಅಂದರೆ ಏನು, ಇಲ್ಲಿ ಬಂದಿದೆಯಲ್ಲ ಫೋರ್ಸ್ BIL sin theta, ಅದು BIL. ಫೋರ್ಸ್ is equal to BIL ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದರೆ B ಇಂಟು sin theta. ನೋಡಿರಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದು B ಇಂಟು sin theta. ಅದಕ್ಕೆ B sin theta. ಸೊ ಇದು L ಇಂಟು B ನ ಪಕ್ಕದಲ್ಲಿ ಹಾಕೋಣ, BI ಅನ್ನು ಈ ಕಡೆ ಹಾಕೋಣ. ಸೊ ಎಲ್ಲಿ BI ಇಂಟು L ಇಂಟು B sin theta. B ಇಂಟು L ಅಂದರೆ ಏನು, ಏರಿಯಾ ವೆಕ್ಟರ್ A, ಏರಿಯಾ ಆಫ್ ದ ಲೂಪ್ ಇಲ್ಲೇ ಇದೆ. P ಇಂಟು I ಇದಕ್ಕೆ ಏರಿಯಾ ಆಫ್ ದ ಲೂಪ್. B ಇಂಟು L ಇಂಟು B, L ಇಂಟು B is equal to sin theta. ಸೊ BIA sin theta. ಸೊ ಅದು ಎಕ್ಸ್ಪ್ರೆಷನ್. ಇದಕ್ಕೆ 4 ಇಕ್ವೇಷನ್ ಬರುತ್ತೆ, ಅದು ಹೆಂಗೆ ಬೇಕಾದ್ರೆ ಕೇಳ್ಬೋದು. ಫಾರ್ 1 ಟರ್ನ್ಸ್ ದಿಸ್ ಈಸ್ BIA sin theta ಫಾರ್ ಓನ್ಲಿ 1 ಟರ್ನ್ಸ್. ಇದೇ ವೆಕ್ಟರ್ ಫಾರ್ಮ್ ಆದರೆ B ಇಂಟು M sin theta. ನೋಡ್ರಿ ಇಲ್ಲಿ I into A is equal to momentum of the current loop. ಸೊ M is equal to B ಹಾಗೆ ಇಟ್ಕೊಳ್ಳೋಣ, ಇದನ್ನು I into Aಗೆ M ಅಂತ ಹಾಕೋಣ sin theta. BM sin theta. Tau is equal to BM sin theta. This is also another equation. ಸೊ B into M ಅಂದರೆ ಇದು sin theta ಅಂದರೆ ಕ್ರಾಸ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್, ಮಾಡ್ಯುಲಸ್ ಆಫ್ B ಇಂಟು ಮಾಡ್ಯುಲಸ್ ಆಫ್ n into sin theta n ಫಾರ್ಮುಲಾ ಆಯಿತು ಫಸ್ಟ್ ಪಿ ಯು ಸಿನಲ್ಲಿ.
ಸೊ ಬಿ ಎಮ್ ಸೈನ್ ಥೀಟಾನ ಬಿ ಕ್ರಾಸ್ ಎಮ್ ಅಂತ ಬರೀತೀವಿ. ಸಾರಿ, ಫಾರ್ ಎನ್ ನಂಬರ್ ಆಫ್ ಟರ್ನ್ಸಿಗೆ ಅದಾಗತ್ತಂದರೆ ಏನಾಗತ್ತಂದರೆ ಬಿ ಐ ಎಲ್ ಸೈನ್ ಥೀಟಾ ಇದೆ, ಇಲ್ಲಿ ಬಿ ಐ ಎ ಸೈನ್ ಥೀಟಾ ಇದೆ. ಇಲ್ಲಿ ಯಾವಾಗ ಅಂದರೆ ನಾವು ಇದು ಒನ್ ಟರ್ನಿಗೆ ಎನ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಎನ್ ಬಿ ಐ ಎ ಸೈನ್ ಥೀಟಾ. ಟೋ ಈಸ್ ಈಕ್ವಲ್ ಟು ಎನ್ ಬಿ ಐ ಎ ಸೈನ್ ಥೀಟಾ. ಸೊ ದಿಸ್ ಈಸ್ ಎನ್ ಎಕ್ಸ್ಪ್ರೆಷನ್. ಮತ್ತೊಂದು ಸರಿ ಹೇಳ್ತೀನಿ ನೋಡಿರಿ, ಎಫ್ ಈಸ್ ಈಕ್ವಲ್ ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಪಿ ಎಸ್ ಆ್ಯಂಡ್ ಕ್ಯೂ ಆರ್. ಎಫ್ ಈಸ್ ಈಕ್ವಲ್ ಟು ಬಿ ಐ ಎಲ್ ಸೈನ್ ಥೀಟಾ. ಸೊ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ ಆ್ಯಂಡ್ ಸೈನ್ 90 ಈಸ್ ಈಕ್ವಲ್ ಟು 1. ಸೊ ಎಫ್ ಈಸ್ ಈಕ್ವಲ್ ಟು ಬಿ ಐ ಎಲ್. ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ಮ್ಸ್ parallel to the field, they do not experience force. Therefore, torque is equal to force into perpendicular distance. Force is this BIL into perpendicular distance is B sin theta. Perpendicular distance is for B sin theta. So, for B sin theta means L into B na ಪಕ್ಕದಲ್ಲಿ ಹಾಕಬೇಕು, ಯಾಕಂದರೆ ಬಿ ಐ ಆ ಕಡೆ ಹಾಕೋಣ. ಸೊ ಬಿ ಐ ಎಲ್ ಇಂಟು ಬಿ ಸೈನ್ ಥೀಟಾ. ಈ ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಏರಿಯಾ ಅಲ್ಲಿರುತ್ತೆ. ಸೊ ಬಿ ಐ ಎ ಸೈನ್ ಥೀಟಾ. ಸೊ ಎಲ್ ಇಂಟು ಬಿ ಬದಲಿ ಎ ಬರೆದಿದ್ದೀವಿ. ಸೊ ಬಿ ಐ ಎ ಸೈನ್ ಥೀಟಾ. ಸೊ ದಿಸ್ ಈಸ್ ಫಾರ್ ಒನ್ ಟರ್ನ್ಸ್. ದಿಸ್ ಈಸ್ ಒಂದು ಈಕ್ವೇಷನ್. ಈ ಐ ಇಂಟು ಎ ಇದೆ, ಅದನ್ನು ನಾವು ಎಮ್ ಅಂತ ಬರೀತೀವಿ. ದಟ್ ಈಸ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆಫ್ ಕರೆಂಟ್ ಲೂಪ್. ಸೊ ಬಿ ಎಮ್ ಸೈನ್ ಥೀಟಾ. ಸೊ ಟೋ ಈಸ್ ಈಕ್ವಲ್ ಟು ಬಿ ಎಮ್ ಸೈನ್ ಥೀಟಾ. ಇದನ್ನೇ ನಾವು ವೆಕ್ಟರ್ ಫಾರ್ಮಲ್ ಆದರೆ ಬಿ ಕ್ರಾಸ್ ಎಮ್. ಸೊ ಟೋ ಈಸ್ ಈಕ್ವಲ್ ಟು ಬಿ ಕ್ರಾಸ್ ಎಮ್. ಸೈನ್ ಥೀಟಾ ಇದೇನಾಗುತ್ತೆ ಅಂದರೆ ಫಾರ್ಮುಲಾ ಇದೆ, ಕ್ರಾಸ್ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್ ಈಸ್ ಈಕ್ವಲ್ ಟು ಮಾಡಲಸ್ ಆಫ್ ಎ ಇಂಟು ಮಾಡಲಸ್ ಆಫ್ ಬಿ ಇಂಟು ಸೈನ್ ಥೀಟಾ ಎನ್ ಕ್ಯಾಪ್. ಅದೇ ಫಾರ್ಮುಲಾ ಆಯಿತು. ಫಾರ್ ಎನ್ ನಂಬರ್ ಆಫ್ ಟರ್ನ್ಸಿಗೆ ಈ ಈಕ್ವೇಷನ್ ಏನಾಗುತ್ತೆ, ಎನ್ ಬಿ ಐ ಎ ಸೈನ್ ಥೀಟಾ. ಸೊ ದಿಸ್ ಈಸ್ ಈಕ್ವೇಷನ್. ಇದನ್ನು ಸ್ವಲ್ಪ ಕ್ಲೀನಾಗಿ ನೋಡ್ಕೊಳ್ಳೋದಿದ್ದಂಗೆ ಬರೀರಿ. ಆಯ್ತು. ನೆಕ್ಸ್ಟ್, ಡಿಫೈನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಆಫ್ ಎ ಕರೆಂಟ್ ಲೂಪ್. ಇದು ಮ್ಯಾಗ್ನೆಟಿಕ್ ಲೂಪ್ ಡೈಪೋಲ್ ಮೂವ್ಮೆಂಟ್ ಹಿಂದೆ ಒಂದು ಸರಿ ಬರ್ತಿದ್ದೆ, ಸೇಮ್ ಇದೇ ಬರ್ತಿದ್ದೀನಿ. ಎಮ್ ಅಂತ ಕರಿತೀವಿ ಡೈಪೋಲ್ ಮೂವ್ಮೆಂಟ್. ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಆಫ್ ಎ ಕರೆಂಟ್ ಲೂಪ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ದ ಕರೆಂಟ್ ಐ ಆ್ಯಂಡ್ ದ ಏರಿಯಾ ವೆಕ್ಟರ್ ಎ ಆಫ್ ದ ಲೂಪ್. ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಆಫ್ ಎ ಲೂಪ್ ಈಸ್ ಈಕ್ವಲ್ ಟು ಎ ಪ್ರಾಡಕ್ಟ್ ಆಫ್ ದ ಕರೆಂಟ್ ಆ್ಯಂಡ್ ದ ಏರಿಯಾ ವೆಕ್ಟರ್. So magnetic dipole moment of a current is defined as the product of current and area vector of the loop. The magnetic dipole moment of a current loop is defined as the product of current I and area vector A of the loop. M is equal to I. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಸಿ ಇ ಟಿ ನೀಟ್ ಎಕ್ಸಾಮಿಗೆ ಭಾಳ ಕೇಳ್ತಾರೆ. ಇದನ್ನೇ ನಾವು ಮಲ್ಟಿಪಲ್ ಚಾಯ್ಸ್ ಮಾಡಿ ಕೇಳ್ತಾರೆ, ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ಳಿ. ಎಸ್ ಐ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಈಸ್ ಈಕ್ವಲ್ ಟು ಆಂಪರ್ ಮೀಟರ್ ಸ್ಕ್ವೇರ್. ಆಂಪರ್ ಅಂದರೆ ಐ, ಇದು ಮೀಟರ್ ಸ್ಕ್ವೇರ್, ಗೊತ್ತಾಯ್ತಾ? ಏರಿಯಾ ಅಂದರೆ ಮೀಟರ್ ಸ್ಕ್ವೇರ್. ಸೊ ಎಸ್ ಐ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಈಸ್ ಈಕ್ವಲ್ ಟು ಆಂಪರ್ ಮೀಟರ್ ಸ್ಕ್ವೇರ್. ಈಸ್ ಈಕ್ವಲ್ ಟು ಆಂಪರ್ ಮೀಟರ್ ಸ್ಕ್ವೇರ್. Magnetic dipole moment in vector form is M is equal to I into A. Magnetic dipole moment in vector form is M is equal to I into A. Magnetic dipole moment is a vector quantity. Magnetic dipole moment is a vector quantity. Current in a loop is flowing in. The current in a loop is loop is flowing in the current in a loop is flowing in clockwise direction. The force of the loop behaves as a south pole of the magnet. The current in a loop is flowing in clockwise direction. The current in a loop is the current in a loop alli in a clockwise direction ಅಲ್ಲಿ ಹೋದರೆ ದ ಲೂಪ್ ಬಿಹೇವ್ಸ್ ಆಸ್ ಎ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ನೋಡ್ರಿ, ಒಂದು ಕರೆಂಟ್ ಇನ್ ಎ ಲೂಪ್ ಇರುತ್ತೆ. ಈ ಲೂಪಲ್ಲಿ ಲೂಪ್ ಫಾರಮ್ ಆಗಿರುತ್ತೆ. ಲೂಪ್ ಫಾರಮಲ್ಲಿ ಈ ರೀತಿ ಇತ್ತಂದರೆ ಕ್ಲಾಕ್ವೈಸ್ ಡೈರೆಕ್ಷನ್. ಕ್ಲಾಕ್ವೈಸ್ ಅಂದರೆ ಹಿಂಗೆ ಒಂದು ಲೂಪ್ ಇರುತ್ತೆ. ಲೂಪ್ನಲ್ಲಿ ಹಿಂಗೆ ಕರೆಂಟ್ ಹಿಂಗೆ ಹೋಗ್ತಾ ಇದ್ದರೆ ಲೂಪ್ ಕ್ಲಾಕ್ವೈಸ್ ಡೈರೆಕ್ಷನಲ್ಲಾದರೆ ಅದೇ the face of the loop behaves as a south pole of the magnet. ಈ ಫೇಸು ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಆಗುತ್ತೆ.
ಗೊತ್ತಾಯ್ತಾ? ಅದಕ್ಕೆಲ್ಲ ಮುಂದೆ ಇನ್ನೂ ಬರುತ್ತೆ ನಿಮಗೆ ಅದೆಲ್ಲ. ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ದ ಕರೆಂಟ್ ಇನ್ ಎ ಲೂಪ್ ಈಸ್ ಫ್ಲೋಯಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ದ ಫೇಸ್ ಆಫ್ ದ ಲೂಪ್ ಬಿಹೇವ್ಸ್ ಆಸ್ ಎ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. Current in a loop is flowing in anti-clockwise direction. The face of the loop behaves as north pole of the magnet. ಈ ಲೂಪಲ್ಲಿ ಏನಾದರೂ ಹಾಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಇತ್ತು ಅಂದರೆ ಅದು ಲೂಪ್ ಬಿಹೇವ್ಸ್ ಆಸ್ ಎ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ಅದಕ್ಕೆ ನೆಕ್ಸ್ಟ್, ಟಾರ್ಕ್ ಆನ್ ಎ ಕರೆಂಟ್ ಲೂಪ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್ ವೆನ್ ಇಟ್ ಈಸ್ 90 degree. ಸೊ ಮಿನಿಮಮ್ ವೆನ್ ಇಟ್ ಈಸ್ 0 degree. The torque on a current loop in a magnetic field is maximum for theta is equal to 90 degree, minimum for theta is equal to 0 degree. ಇದನ್ನು ಕೇಳಿದ್ದಾರೆ, ಇದು July 14th, 16th, 19th ಕೇಳಿದ್ದಾರೆ. When will be the torque on acting on a magnetic field is 0 and minimum ಅಂತ ಕೇಳ್ತಾರೆ. So maximum for theta is equal to 90 degree, minimum for theta is equal to 0 degree. Torque on a current loop in a magnetic field is maximum for theta is equal to 90 degree, minimum for theta is equal to 0 degree. Next, magnetic dipole moment of an electron revolving in the first orbit of hydrogen atom is called Bohr's magneton. Its value is 9.27 into 10 to the power of minus 24 ampere meter square. ಇದನ್ನು ಕೇಳಿದ್ದಾರೆ, ಇದೊಂದು ಕ್ಲಾಸ್ ಕ್ವಶನ್, ಇದೊಂದು ಸ್ವಲ್ಪ CET-ನಲ್ಲಿ ಕೇಳ್ತಾರೆ. ಬೋರ್ಸ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಎ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ದ ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಈ ಎಲೆಕ್ಟ್ರಾನ್ಗಳು ಸುತ್ತು ಹೈಡ್ರೋಜನ್ ಆಟಮ್ನಲ್ಲಿ ಸುತ್ತು ಎಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೆ. ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ಗೆ ನಾವು ಬೋರ್ಸ್ ಮ್ಯಾಗ್ನೆಟನ್ ಅಂತ ಕರಿತೀವಿ. ಸೊ ಇಟ್ಸ್ ವ್ಯಾಲ್ಯೂ ಈಸ್ 9.27 into 10 to the power of minus 27 ampere meter square. ಕರೆಂಟ್ ಲೂಪ್ ಆ್ಯಕ್ಟ್ಸ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್. ಒಂದು ಬಾರ್ ಮ್ಯಾಗ್ನೆಟ್ ಥರ ವರ್ಕ್ ಆಗುತ್ತೆ. ಕರೆಂಟ್ ಲೂಪನ್ನು ನಾವು ಹಿಂಗೆ ಸುಳ್ಳಿಯಾಗಿ ಸುತ್ತಿರ್ತೀವಿ, ಅದೇನಾಗುತ್ತೆ ಅದೊಂದು ಬಾರ್ ಮ್ಯಾಗ್ನೆಟ್ ಥರ ಅದು ವರ್ಕ್ ಆಗುತ್ತೆ. ಕರೆಂಟ್ ಲೂಪ್ ಆ್ಯಕ್ಟ್ಸ್ ಆಸ್ ಎ ಬಾರ್ ಮ್ಯಾಗ್ನೆಟ್. ಸೊ ಇಷ್ಟನ್ನು ಕ್ಲೀನ್ ಮತ್ತೊಂದ್ಸರಿ ಇದನ್ನು ಹೇಳ್ತೀನಿ ನೋಡಿ. SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು ಆಂಪರ್ ಮೀಟರ್ ಸ್ಕ್ವೇರ್. ಆಂಪರ್ ಮೀಟರ್ ಸ್ಕ್ವೇರ್. SI unit of magnetic dipole moment is ampere meter square. Magnetic dipole moment in vector form M is equal to I into A. Magnetic dipole moment in vector form M is equal to I into A. IA. Magnetic dipole moment is a vector quantity. Magnetic dipole moment is a vector quantity. Current in a loop is flowing in clockwise direction. The face of the loop behaves as south pole of magnet. Current in a loop is flowing in clockwise direction. The face of the loop behaves as the south pole of the magnet. Current in a loop is flowing in anti-clockwise direction. The face of the loop behaves as the north pole of magnet. Current in a loop is flowing in anti-clockwise direction. The face of the loop behaves as north pole of magnet. Torque on a current loop in a magnetic field is maximum for theta is equal to 90 degree, minimum for theta is equal to 0 degree. Current on a loop, torque on a current loop in a magnetic field is maximum for theta is equal to 90 degree, minimum for theta is equal to 0 degree. The magnetic dipole moment of electron revolving in the first orbit of hydrogen atom is called Bohr's magneton. Its value is 9 into 10 to the power of 9.27 into 10 to the power of minus 24 ampere meter square. 9.27 into 10 to the power of minus 24 ampere meter square. Current loop acts as a magnetic dipole. Current loop acts as a magnetic dipole. ಕರೆಂಟ್ ಲೂಪ್ ಅನ್ನೋದು ಮ್ಯಾಗ್ನೆಟಿಕ್ ಡೈಪೋಲಿಗೆ ಈಕ್ವಲ್ ಆಗಿರುತ್ತೆ. ನೋಡಿರಿ, ಇದು ಕರೆಂಟ್ ಲೂಪ್, ಇದು ಸುತ್ತಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇದು ನಾರ್ತ್ ಪೋಲು, ಇದು ಸೌತ್ ಪೋಲ್ ಆಗುತ್ತೆ. ನೋಡಿರಿ, ಕರೆಂಟ್ ಲೋ ಈಸ್ ಫ್ಲೋಯಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್.
ದ ಫೇಸ್ ಆಫ್ ದ ಲೂಪ್ ಬಿಹೇವ್ಸ್ ಆಸ್ ದ ಸೌತ್ ಪೋಲ್. ಅಂದರೆ ಇದು ಕರೆಂಟ್ ಲೂಪ್ ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಈ ರೀತಿ ತಿರುಗ್ತಾ ಇರುತ್ತೆ, ಗೊತ್ತಾಯ್ತಾ? ಇದು ಈ ರೀತಿ ಹೀಗೆ ತಿರುಗ್ತಾ ಇದ್ದಾಗ ಕರೆಂಟು ಈ ರೀತಿ ಫ್ಲೋ ಆಗ್ತಿದೆ ಕ್ಲಾಕ್ ವೈಲಿ. ಸೊ ಇಟ್ ಆ್ಯಕ್ಟ್ಸ್ ಆಸ್ ಎ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ಇದು ನಾರ್ತ್ ಪೋಲ್ ಆಗುತ್ತೆ, ಇದು ಸೌತ್ ಪೋಲ್ ಆಗುತ್ತೆ. ಇಫ್ ದ ಕರೆಂಟ್ ಈಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಅದು ಈ ರೀತಿ ತಿರುಗ್ತಾ ಇದ್ದರೆ ಸೇಮ್ ಅದೇ, ಇದು ನಾರ್ತು, ಇದು ಸೌತ್ ಪೋಲ್. ಸೊ ಕರೆಂಟಿಂದ ಒಂದು ಕರೆಂಟ್ ಲೂಪ್, ಒಂದು ಸೊಲಾನಾಯ್ಡ್ಸ್ ಆಕ್ಟ್ಸ್ ಆಸ್ ಎ ಬಾರ್ ಮ್ಯಾಗ್ನೆಟ್, ಒಂದು ಬಾರ್ ಮ್ಯಾಗ್ನೆಟ್ ಅಥವಾ ಮ್ಯಾಗ್ನೆಟಿಕ್ ಡೈಪೋಲ್ ಅಂದರೆ ನಾರ್ತು ಸೌತ್ ಇರುವಂಥ ಒಂದು ಮ್ಯಾಗ್ನೆಟ್ ಆಗತ್ತೆ ಅಂತ ಅರ್ಥ. ಸೊ ದಟ್ ಈಸ್ ಕರೆಂಟ್ ಲೂಪ್. ದಿಸ್ ಲೂಪ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್. ಸೊ ದಸ್ ಇಸ್ ಎಕ್ಸ್ಪ್ರೆಷನ್. ಸೊ ಕರೆಂಟ್ ಲೂಪ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟಿಕ್ ಡೈಪೋಲ್. ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಬರ್ಕೊಟ್ರಿ ಅಷ್ಟನ್ನು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ CET ಎಕ್ಸಾಮಿನೇಷನ್. ಇಷ್ಟು ಪಾಯಿಂಟ್ಸನ್ನು ಕೇಳ್ತಾರೆ. CET ಪೇಪರ್ಸಲ್ಲಿ ಯಾವ್ಯಾವ ವರ್ಷ ಬಂದಿರುತ್ತೋ ಎಲ್ಲದೂ ಸೇರಿಸಿ ಸ್ವಲ್ಪ ಇವೆಲ್ಲ ಪಾಯಿಂಟ್ಸು ಚಾಪ್ಔಟ್ ಮಾಡಿರೋದು. ಇದಕ್ಕೂ ಸಹ ನಿಮಗೆ ಭಾಳ ಇಂಪಾರ್ಟೆಂಟ್. ಓಕೆ, ಬೆಸ್ಟ್ ಆಫ್ ಲಕ್.